ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕುಚ್ಚು ಹಾಕೋಕ್ಕೆ ನಾನು ಮಾಮೂಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಕ್ರೋಶ ಬಂದು 10ನೇ ನಂಬರು. ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಗಂಟು ಹಾಕ್ಕೊಂಡು ಒಂದು ಚೈನ್ ಲಾಕ್ ಮಾಡಿಕೊಂಡು ಇನ್ನೊಂದು ಚೈನ್ ಹಾಕ್ಕೊತೀನಿ. ಇನ್ನೊಂದು ಲಾಕು ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. 2 ಸಲ ಒಂದು, 2ರಲ್ಲಿ ಒಂದು. ಇನ್ನೊಂದು ಸರಿ ಮಾಡಿಕೊಂಡು ದಾರ ಹಾಕ್ಕೊಂಡು ಇನ್ನೊಂದು ಸರಿ 2ರಲ್ಲಿ ಒಂದು ಕಂಬ ಥರ ಒಂದು ಸೂಜಿ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಒಂದು ಸರಿ 2ರಲ್ಲಿ ಒಂದು ಮತ್ತು ಇನ್ನೂ ಒಂದು ಸರಿ ದಾರ ಹಾಕ್ಕೊಂಡು ಸೂಜಿ ಮೇಲೆ 2ರಲ್ಲಿ ಒಂದು ಈ ಥರ ಫಸ್ಟು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, 2 ಅದು 1 2 3 4 5 ಕಂಬ ಬರೋಂಗೆ ಹಾಕ್ಕೋಬೇಕು. 5 ಕಂಬ ಆದಮೇಲೆ ಸೂಜಿ ಇದು ದಾರದಿಂದ ಕ್ರೋಶ ತೆಗೆದುಬಿಟ್ಟು ಒಂದು ಬೀಡ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಡೈರೆಕ್ಟಾಗಿ ಒಂದು ಕಂಬ ಮಾಡ್ಕೋಬೇಕು. ಅದೇ ಥರ 5 ಕಂಬ ಹಾಕ್ಕೊಂಡು ಬೇಸ್ ಲೈನ್ನ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ 2 3 4 5 ಈ ಥರ 5 ಕಂಬ ಮಾಡಿಕೊಂಡು ಮತ್ತು ಇನ್ನೊಂದು ಬೀಡ್ ಹಾಕ್ಕೊಂಡು ಈ ಥರ ಬೀಡ್ ಹಾಕ್ಬೇಕಾದ್ರೆ ಬೀಡ್ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿ ಲಾಕ್ ಮಾಡ್ಕೋಬೇಕು. ಒಂದು ಕಂಬ ಬರೋಂಗೆ ಈ ಥರ ಲಾಕ್ ಮಾಡಿಕೊಂಡು ಮತ್ತು 3 ಚೈನು 1 2 3 ಚೈನ್ ಹಾಕಿ ಮತ್ತು ಇಲ್ಲಿ ಲಾಕ್ ಮಾಡಿರೋ ಹತ್ರ ಲಾಕ್ ಮಾಡಿ ಇಲ್ಲಿಂದ ಡಬಲ್ ಕ್ರೋಶೆ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಮಣಿ ಮೇಲೆ 3 ಕಂಬ ಹಾಕಿದ್ದೀನಲ್ಲ ಅದಕ್ಕೆ 3 ಚೈನ್ ಹಾಕಿರೋ ಹತ್ರಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. 2 8 9 10 12 ನೋಡಿ. ಈ ಥರ 1 2 3 4 5 6 7 8 9 10 11 12 ಕಂಬ ಮಾಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಮತ್ತೆ 1 2 3 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಇದೇ ಥರ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪ ಚೇಂಜ್ ಮಾಡಿದೆ. ಇಲ್ಲಿಗೂ ಬೀಡ್ಸ್ ಹಾಕಿದ್ವಿ. ಬೀಡ್ಸ್ ತೆಗೆದುಬಿಟ್ಟು ಇಲ್ಲಿಗೆ ಕುಚ್ಚು ಬರಲಿ ಅಂದ್ಬಿಟ್ಟು ಈ ಥರ ಕುಚ್ಚು ಬರೋಂಗೆ ಹಾಕಿದ್ದೀನಿ.